ಹರಿ ಓಂ ನಮಸ್ತೆ ಬಂಧುಗಳೇ, ನಮ್ಮ ಆರ್ಕೆ ಟಿವಿಯ ದೇಗುಲ ದರ್ಶನ ಕಾರ್ಯಕ್ರಮದ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಬಂಧುಗಳೇ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಒಂದೊಂದು ದೇಗುಲಗಳು ಒಂದೊಂದು ವಿಶೇಷತೆಗಳನ್ನು ಒಳಗೊಂಡಿದ್ದು, ಅದರಲ್ಲಿ ಭಟ್ಕಳ ತಾಲೂಕಿನ ಅನೇಕ ಪ್ರಸಿದ್ಧ ಜಟಗೇಶ್ವರ, ಮಹಾಸತಿ, ಹುಲಿದೇವರ ಮನೆ, ವನದುರ್ಗಿ ಬನ ಹೀಗೆ ಅನಾದಿ ಕಾಲದಿಂದಲೂ ನಮ್ಮ ಪೂರ್ವಜರು ಆರಾಧಿಸಿಕೊಂಡು ಬರುತ್ತಿರುವ ಪ್ರಸಿದ್ಧ ಶಕ್ತಿ ಸ್ಥಳಗಳಿದ್ದು, ಸಾಮಾನ್ಯವಾಗಿ ಇದು ಬನಗಳಲ್ಲಿ, ಗಿಡ ಮರಗಳ ಮಧ್ಯೆ, ಕಡಿದಾದ ಬೆಟ್ಟ ಗುಡ್ಡಗಳ ಮಧ್ಯೆ ನೆಲೆ ನಿಂತು ಭಕ್ತರನ್ನು ಹರಸುತ್ತಿರುವುದು ತಮಗೆಲ್ಲ ಗೊತ್ತೇ ಇದೆ. ಅದೇ ರೀತಿ ಭಟ್ಕಳ ತಾಲೂಕಿನ ಯಲ್ವಡಿ ಕೌರ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಬೆಣಂದೂರು ರಸ್ತೆಯಲ್ಲಿ ಅನಾದಿ ಕಾಲದಿಂದಲೂ ಬನದಲ್ಲಿ ಮರದ ಕೆಳಗೆ ಪೂರ್ವಾಭಿಮುಖವಾಗಿ ನೆಲೆ ನಿಂತ ಜಟಕೇಶ್ವರ, ಮಹಾಸತಿ ಹಾಗೂ ಹಾಯ್ಗುಳಿ ದೇವರಿಗೆ ಕೆಲವು ವರ್ಷಗಳ ಹಿಂದೆ ದೇವಸ್ಥಾನ ಕಟ್ಟಿ ಪ್ರತಿಷ್ಠಾಪನೆ ಮಾಡಿದ್ದು, ಈ ದೇವಸ್ಥಾನಕ್ಕೆ ಹೆದ್ದಾರಿ ಶ್ರೀ ಜಟಕೇಶ್ವರ ಮತ್ತು ಮಹಾಸತಿ ಕೋಳಿಕೂಗು ದೇವಸ್ಥಾನ ಅಂತ ಕರೆಯಲಾಗುತ್ತಿದ್ದು, ಇದರ 7ನೇ ವರ್ಷದ ವರ್ಧಂತಿ ಉತ್ಸವ ವಿಜೃಂಭಣೆಯಿಂದ ನಡೆಸಲಾಗುತ್ತಿದ್ದು, ಬೆಳಿಗ್ಗೆ ಮಹಾಗಣಪತಿ ಪೂಜೆ, ಪುಣ್ಯಾಹ ವಾಚನ, ಕಲಶ ಸ್ಥಾಪನಾ, ಅಧಿವಾಸ, ಕಲಾವೃದ್ಧಿ ಹವನಗಳನ್ನು ನಡೆಸಲಾಗಿದ್ದು, ಬೆಳಿಗ್ಗೆಯಿಂದ ಇಲ್ಲಿಗೆ ಭಕ್ತರ ದಂಡು ಹರಿದು ಬರುತ್ತಿದ್ದು, ಈ ದೇವಸ್ಥಾನದಿಂದ ಕೆಲವು ಮೀಟರ್ ದೂರದಲ್ಲಿ ನನ್ನ ಮನೆ ಇದ್ದು, ಪ್ರತಿದಿನ ಈ ಮಾರ್ಗವಾಗಿ ಹೋಗುವಾಗ ದೇವರಿಗೆ ಕೈ ಮುಗಿದು ಮುಂದಿನ ಕೆಲಸಕ್ಕೆ ಹೋಗುವುದು ನನ್ನ ವಾಡಿಕೆ. ಜಗನ್ಮಾತೆ ಎಂದರೆ ಶಕ್ತಿ. ಇಡೀ ವಿಶ್ವವನ್ನೇ ತನ್ನ ಕೃಪಾಕಟಾಕ್ಷದಿಂದ ಕಾಯುತ್ತಿರುವ ಅವಳನ್ನು ನಂಬಿದ್ರೆ ಬಂದ ಕಷ್ಟಗಳೆಲ್ಲ ದೂರವಾಗುತ್ತದೆ. ಸುಮಾರು 5.5 ಅಡಿ ಎತ್ತರದ ಮಹಾಸತಿ ದೇವಿಯ ಗೊಂಬೆಯನ್ನು ನಿಂತ ಭಂಗಿಯಲ್ಲಿ ವಾಂಟಿ ಮರದಿಂದ ನಿರ್ಮಿಸಿದ್ದು, ಗರ್ಭಗುಡಿಯಲ್ಲಿ ಸರ್ವಾಲಂಕಾರ ಭೂಷಿತೆ ಈ ಮಹಾಸತಿ ದೇವಿಯು ನಮಗೆ ದರ್ಶನವನ್ನು ನೀಡುತ್ತಾಳೆ. ಗರ್ಭಗುಡಿಯಲ್ಲಿ ಮಹಾಸತಿ ದೇವಿಯ ಎಡಭಾಗದಲ್ಲಿ ಶಿಲೆಯ 4 ಅಡಿ ಎತ್ತರದ ಜಟಗೇಶ್ವರ ದೇವರ ವಿಗ್ರಹವಿದ್ದು, ದೇವಿಯ ಬಲಭಾಗದಲ್ಲಿ ಶಿಲೆಯ ಹಾಯ್ಗುಳಿ ದೇವರಿರುವುದು ವಿಶೇಷ. ಸುಮಾರು 5-6 ದಶಕಗಳ ಹಿಂದೆ ಭಕ್ತರ ಕಲ್ಯಾಣಕ್ಕಾಗಿ, ರಾಷ್ಟ್ರದ ಹಿತ ರಕ್ಷಣೆಗಾಗಿ ಹಗಲಿರುಳು ದುಡಿದ, ಅಚಲ ತಪಸಿದ್ಧಿಯನ್ನು ಪಡೆದ ಸಚ್ಚಿದಾನಂದ ಸ್ವರೂಪದ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರು ಈ ಶಕ್ತಿ ಸ್ಥಳಕ್ಕೆ ಚಿತ್ತೈಸಿ ಈ ಸ್ಥಳದ ಮಹಿಮೆಯನ್ನು ಭಕ್ತರಿಗೆ ತಿಳಿಸಿದ್ದರು ಅಂತ ತಿಳಿಸುವಾಗ ರೋಮಾಂಚನವಾಗುತ್ತದೆ. ಈ ದೇವಸ್ಥಾನ ಜಿಲ್ಲೆ, ಹೊರ ಜಿಲ್ಲೆಯ ಭಕ್ತರನ್ನು ಹೊಂದಿದ್ದು, ಉಡುಪಿ ಹಾಗೂ ಶಿವಮೊಗ್ಗ ಜಿಲ್ಲೆಯ ಭಕ್ತರು ತಮ್ಮ ವರ್ಗದ ಮನೆ ಅಂತ ಇಲ್ಲಿಗೆ ಆಗಮಿಸಿ ಸೇವೆ ಸಲ್ಲಿಸುತ್ತಾರೆ. ನೂರಾರು ಕುಟುಂಬದವರಿಗೆ ಇದು ವರ್ಗದ ಮನೆ. ಪ್ರತಿ ವರ್ಷ ಮಳೆಗಾಲ ಪ್ರಾರಂಭದಲ್ಲಿ ಗಡಿಪೂಜೆ ಅಥವಾ ಗಡಿಕೋಳಿ ಹಬ್ಬವನ್ನು ಈ ಭಾಗದಲ್ಲಿ ಆಚರಿಸಲಾಗುತ್ತಿದ್ದು, ಭಕ್ತರು ಈ ದೇವಸ್ಥಾನದ ಎದುರಿಗೆ ಕೋಳಿ ನೀಡುವುದು ಹಿಂದಿನಿಂದ ನಡೆದು ಬಂದ ಪದ್ಧತಿ. ಈ ಪದ್ಧತಿಯಿಂದಲೇ ಈ ದೇವಸ್ಥಾನಕ್ಕೆ ಕೋಳಿಕೂಗು ದೇವಸ್ಥಾನ ಅನ್ನುವ ಹೆಸರು ಬಂತು ಅನ್ನುವ ಜನಪದ ಕತೆ ಇದೆ. ಅದನ್ನು ತಮ್ಮ ಮುಂದಿಡುವ ಒಂದು ಪುಟ್ಟ ಪ್ರಯತ್ನ. ಈ ದೇವಸ್ಥಾನವನ್ನು ತಮ್ಮ ವರ್ಗದ ಮನೆ ಅನ್ನುವ ಒಂದು ಕುಟುಂಬ ಹಲವು ವರ್ಷಗಳ ಹಿಂದೆ ಗಡಿ ಹಬ್ಬದ ದಿನ ಇಲ್ಲಿಗೆ ಆಗಮಿಸಿ ಕೋಳಿ ಕೊಯ್ದು ಮನೆಗೆ ತೆಗೆದುಕೊಂಡು ಹೋಗಿ ಪದ್ಧತಿಯ ಪ್ರಕಾರ ಎಲ್ಲ ಮಾಂಸವನ್ನು ಸಾರು ಮಾಡಿ ಅದನ್ನು ಎಡೆಗೆ ಹಾಕಿ, ಅಂದರೆ ಆಡು ಭಾಷೆಯಲ್ಲಿ ಮೀಸಲಿಗೆ ಹಾಕಿ ಊಟ ಮಾಡಬೇಕಿತ್ತು.
ಆದರೆ ಇವರು ನಾಳೆ ಮನೆಗೆ ಮಗಳು ಗಂಡನ ಮನೆಯಿಂದ ಬರುತ್ತಾಳೆ ಅಂತ ಸ್ವಲ್ಪ ಮಾಂಸವನ್ನು ತೆಗೆದು ಇಡುತ್ತಾರೆ. ಆ ಮಾಂಸದಿಂದ ಕೋಳಿ ಕೂಗಿದ ಹಾಗೆ, ಅಂದರೆ ಕೋಳಿ ಸೆರೆ ಹೊಡೆದ ಶಬ್ದ ಮನೆಯವರಿಗೆಲ್ಲ ಕೇಳಿಬರ್ತದೆ. ಈ ಸಣ್ಣ ತಪ್ಪಿನ ಅರಿವಾಗಿ ದೇವರಿಗೆ ಆ ಕುಟುಂಬದವರು ಮೊರೆ ಹೋಗಿದ್ದರು ಅಂತ ಹಿರಿಯರು ಈ ವಿಚಾರವನ್ನು ತಿಳಿಸ್ತಾರೆ. ಅಂದಿನಿಂದ ಕೋಳಿ ಕೂಗುವ ದೇವಸ್ಥಾನ ಅನ್ನುವ ಹೆಸರು ಬಂದಿದೆ ಅನ್ನುವ ವಿಚಾರ ತೆರೆದುಕೊಳ್ಳುತ್ತದೆ. ಇಂತಹ ಹಲವು ಮಹಿಮೆ ಪವಾಡಗಳು ಇಂದಿಗೂ ಇಲ್ಲಿ ನಡೆಯುತ್ತಿದ್ದು, ಶರಣೆಂದು ಬೇಡಿದ ಭಕ್ತರ ಇಷ್ಟಾರ್ಥಗಳು ನೆರವೇರುತ್ತಿದ್ದು, ಯಾರು ಹಣಿಬಡಿ ಕಾರಣಿರುತ್ತದೆ ಜೀರ್ಣೋದ್ಧಾರಗೊಳಿಸಿ ಪ್ರತಿಷ್ಠಾ ಕಾರ್ಯ ಮಾಡಿ ವರ್ಷ ಪ್ರತಿ ಮಾಡತಕ್ಕಂತಹ ಅಧಿವಾಸವನ್ನು ಕಲಾಪವನ್ನು ಅದೇ ರೀತಿಯಾಗಿ ಭಕ್ತಾದಿಗಳಿಗೆ ಇರ್ತಕ್ಕಂಥ ಅನ್ನಸಿರಿ ಎಲ್ಲವನ್ನೂ ಕೂಡ ಶ್ರದ್ಧಾ ಭಕ್ತಿ ಪುರಸ್ಸರವಾಗಿ ಕೊಡ್ತಾ ಇದೆ. ಅದೇ ರೀತಿಯಾಗಿ ವೆಂಕಟೇಶ ಕೂಡ 6 ವರ್ಷದಿಂದ ಅನ್ನದಾನಾದಿಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಎಲ್ಲರೂ ನಾನಾ ರೀತಿಯಾದಂತಹ ಭಕ್ತರು ಕೂಡ ವಿಶೇಷ ರೀತಿಯಲ್ಲಿ ಸೇವೆಯನ್ನು ಕೊಡ್ತಾ ಬರ್ತಾ ಇದ್ದಾರೆ. ಹೆಚ್ಚಿನಾಗಿ ರಮೇಶ್ ನಾಯಕರ ಮುಂದಾಳತ್ವದಲ್ಲಿ ನಡೆಯತಕ್ಕಂತಹ ಈ ಸಲಹಾ ಸಮಿತಿಯ ಸಮಸ್ತ ಕಾರ್ಯಗಳು ಕೂಡ ಶ್ರದ್ಧಾ ಭಕ್ತಿ ಪುರಸ್ಸರವಾಗಿ ನಡೀತಾ ಇದೆ. ಅವರಿಗೆ ಅಗತ್ಯವಿರ್ತಕ್ಕಂಥ ಭಾರ ನಿನ್ನ ಮೇಲೆ ಇರತಕ್ಕಂಥದ್ದು. ಯಾವುದೇ ರೀತಿಯಾದಂತಹ ಬೇಡಿಕೆಯನ್ನು ಕೂಡ ಅವರ ಬೇಡಿಕೆಯನ್ನು ಪೂರೈಸಿ ಎಲ್ಲಾ ರೀತಿಯನ್ನು ಪೂರೈಸಿ ವಿಜೃಂಭಣೆಯಿಂದ ವರ್ಷಂಪ್ರತಿ ನಿನ್ನ ಸೇವೆಯನ್ನು ಶ್ರದ್ಧಾ ಭಕ್ತಿ ಪುರಸ್ಸರವಾಗಿ ಮಾಡತಕ್ಕಂತಹ ಶಕ್ತಿಯನ್ನು ಭಕ್ತಿಯನ್ನು ಎಲ್ಲವನ್ನೂ ಕೊಟ್ಟು ಕಾಪಾಡತಕ್ಕಂಥ ಭಾರ ಮಹಾಸತಿ ದೇವಿ ಮುತ್ತಿಗೇಶ್ವರ ಐಹೊಳೆ ದೇವ ನಿಮಗೆ ಸತ್ತಕ್ಕಂಥದ್ದು. ಹಾಕಿ ನಮಸ್ಕಾರ. ದಾನಿಗಳ ಸಹಕಾರದಿಂದ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ದೇವರ ಅನುಗ್ರಹದಿಂದ ನಡೆಯಲಿ. ಜಟಕೇಶ್ವರ ಮಹಾಸತಿ ಐಗುಳಿಯ ಅನುಗ್ರಹದಿಂದ ಎಲ್ಲರಿಗೂ ದೇವರು ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥಿಸುತ್ತೇನೆ. ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.